ವಿಧಾನಸೌಧವನ್ನು ಬೇಕಾದ್ರೂ ಮಾರು ಹೋಗ್ತಕ್ಕಂಥವ್ರು ಇವರು. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತೇನೆ, ನನ್ನ ಒಂದು ಬೇನಾಮಿ ಪ್ರಾಪರ್ಟಿ ಒಂದು ಪ್ರಾಪರ್ಟಿ ಇದೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರೆ ನನ್ನ ಒಂದು ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಿರ್ವಹಿತವನ್ನು ಬಿಡ್ತೀನಿ. ನನಗೆ ರಾಜಕೀಯ ಅವಶ್ಯಕತೆ ಇಲ್ಲ. ನಾನು ಆರಿಕೆ ಬಂದವನಲ್ಲ. ಚಾಲೆಂಜ್, ನಾನು ಸವಾಲನ್ನು ಸ್ವೀಕಾರ ಮಾಡ್ತೀನಿ. ಇಲ್ಲಿ ಕುತ್ಕೊಂಡ್ಬಿಟ್ಟು ಮೈಕ್ ಇಟ್ಕೊಂಡ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಭಾಷಣ ಮಾಡೋದಲ್ಲ. ನಿಂತು RSS ಅಕೌಂಟ್ ಕೇಳ್ತೀಯಲ್ಲಪ್ಪ, RSS ಅಕೌಂಟು, ಈ ಅಕೌಂಟ್ ಯಾರು ಕೇಳೋದು? ಹಗಲುಗರಡ ಮಾಡ್ತಾ ಇದ್ದಾರಲ್ಲ. ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನಿಮ್ಮ ಸದಸ್ಯರು ಏನಿದ್ದೀರಿ ಎಲ್ಲರೂ ಬಂದುಬಿಡಿ, ನಿಮ್ಮ ನಾಯಕರು, ನಾನು ಒಬ್ಬನೇ ನಿಮ್ಮನ್ನು ಎದುರಿಸ್ತೀನಿ ಅಂತೇಳಿ, ನನಗೆ ಶಕ್ತಿ ಇದೆ ಅಂತೇಳಿ. ಅದರಿಂದ ಶೇರಿಂಗ್ ಅಂಡ್ ಕೇರಿಂಗ್. ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಮರ್ತು ಬಿಟ್ಟೆ. ನನಗೆ ಯಾವಾಗಲೂ ಹೇಳ್ತಿರ್ತಾರಲ್ಲ ಶೇರಿಂಗ್ ಅಂಡ್ ಕೇರಿಂಗ್. ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ, ಇಲ್ಲೀಗಲ್ ಆಗಿ ಇವತ್ತು ಕೆಲಸ ಮಾಡಕ್ಕೆ ಬಿಟ್ಟಿದ್ದೀರ, ವಸೂಲಿ ಮಾಡಲಿಕ್ಕೆ ಯಾತಕ್ಕೆ ಸರ್ಕಾರ ಇಟ್ಕೊಂಡಿದ್ದೀರಿ? ಆಗಿದ್ರೆ ಇವ್ರಿಗೆ ಮುಖ್ಯಮಂಗಳಾರತಿ ಮಾಡಿದ್ದಾರೆ. ಏನು ಈ ಸರ್ಕಾರ ಯಾರಿಗೆ ನಡೀತಾ ಇದೆ ಈ ಸರ್ಕಾರ ಅಂತ ಕೇಳಿದ್ದಾರೆ. ಯಾರು ಅವರು? ಜಡ್ಜ ಅವರು. ಅವ್ರೇನು ತನಿಖೆ ಮಾಡಿದ್ರು? ಅವ್ರಿಗೆ ಗೊತ್ತಿರೋದು ಅಪ್ಪಯ್ಯ ನಾನು ಆನೆ ಕೊಟ್ಟಿದ್ದು ನೀವು ಏಳೆ ಹಾಕಿ ಮಾಡಿದ್ದೀರಿ ಅಂತ. ಬಹುಶಃ ಈಗಿನ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ವಿಧಾನಸೌಧವನ್ನು ಬೇಕಾದ್ರೂ ಮಾರು ಹೋಗ್ತಕ್ಕಂಥವ್ರು ಇವರು. ಈಗಿನ ಮುಖ್ಯಮಂತ್ರಿ ಏನಿದ್ದಾರೆ ಸ್ವಲ್ಪ ಇಲ್ಲೇ ಸೈಲೆಂಟ್ ಆಗಿರೋಣ. ಮುಂದ್ಗಡೆ ಜೆಡಿಎಸ್ ಪಕ್ಷಕ್ಕೆ ಈಗಿನ ಸರ್ಕಾರದ ಮುಖ್ಯಮಂತ್ರಿ ಬಹಳ ಅತ್ಯಂತ ವಿನಯವನ್ನೇ ತೋರಿಸ್ತಾ ಇದ್ದಾರೆ. ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಯ ವಿನಯತೆ ಇಲ್ಲ. ಆ ನಯ ವಿನಯತೆಯ ಮುಖಾಂತರ ನಾಡಿನ ಜನತೆಯ ಸಂಪತ್ತನ್ನ ಲೂಟಿ ಮಾಡತಕ್ಕಂಥ ಹಲವಾರು ಪ್ರಕರಣಗಳು ಮುಂದಿನ ದಿನಗಳಲ್ಲಿ ದಾಖಲೆಗಳ ಸಮೇತವೇ ನಾಡಿನ ಜನತೆಯ ಮುಂದೆ ಇಡ್ತಕ್ಕಂಥ ದಿನಗಳ ದೂರ ಇಲ್ಲ. ಈಗ ಪ್ರಮುಖವಾಗಿ ಇವತ್ತು ಬಹುಶಃ ನಮ್ಮ ನಗರದ ಜಿಲ್ಲಾ ಘಟಕದ ಅಧ್ಯಕ್ಷರು ರಮೇಶ್ ಗೌಡ್ರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಹಲವಾರು ಮುಖಂಡರು ಬಹುಶಃ ಇವತ್ತಿನ ಸಭೆ ಕರೆದಿರ್ತಕ್ಕಂಥದ್ದು ಇತ್ತೀಚೆಗೆ ರಾಜ್ಯದ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯ ಏನಿದೆ, ನಮ್ಮ ರಾಜ್ಯದ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು 1995ರಲ್ಲಿ ಒಂದು MOU ಆದಂತ ಬೆಂಗಳೂರು ಮೈಸೂರಿನ ರಸ್ತೆ BMICP ರಸ್ತೆಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಳೆದ 29 ವರ್ಷದಿಂದ ಬರೀ ಬೆಂಗಳೂರು ಸುತ್ತ ಒಂದು ರಸ್ತೆಯನ್ನ ಮಾಡಿರ್ತಕ್ಕಂಥದ್ದನ್ನ ಬಿಟ್ರೆ 111 ಕಿಲೋಮೀಟರ್ ರಸ್ತೆಯನ್ನಾಗಬೇಕಾಯ್ತು ಬೆಂಗಳೂರು ಮೈಸೂರಿನ ನಡುವೆ. ನಾನು ಎಲ್ಲಾ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆ ನ್ಯಾಯದಲ್ಲಿ ಬಂದಿರತಕ್ಕಂಥ ತೀರ್ಪು ಅನ್ನೋದು ಒಂದು ಭಾಗ. ಹಲವಾರು ರಾಜ್ಯ ಸರ್ಕಾರ ಮೌನಕ್ಕೆ ಶರಣಾಗಿ ಆ ಕಂಪನಿಯ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿದೆ ರಾಜ್ಯ ಸರ್ಕಾರದ ಜೊತೆ, ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಹಲವಾರು ರೈತ ಕುಟುಂಬಗಳ ಭೂಮಿಗಳನ್ನ ಸ್ವೇಚ್ಛಾಚಾರವಾಗಿ ಈ ಒಂದು ಯೋಜನೆಯ ಹೆಸರಿನಲ್ಲಿ ಭೂ ಸ್ವಾಧೀನ ಏನು ಮಾಡ್ಕೊಂಡಿದ್ದಾರೆ. ವರ್ಷಕ್ಕೆ 25,000 ರೂಪಾಯಿ ಕಟ್ಟಬೇಕು ನೀವು. 15,000 25,000 ಎಲ್ಲಾದ್ರೂ ಕೇಳಿದ್ದೀರಾ ಇದನ್ನ? ಈ ರೀತಿಯ ಈ ಸರ್ಕಾರ ದಿವಾಳಿ ಎಬ್ಸಿ ಇವತ್ತು ಪ್ರತಿಯೊಂದಕ್ಕೂ ಜನರ ಜೋಬಿಗೆ ಕೈ ಹಾಕ್ತಕ್ಕಂಥದ್ದು ಒಂದು ಕಡೆ.
ಇನ್ನೊಂದು ಕಡೆ ನಾಡಿನ ಜನತೆಯ ಸಂಪತ್ತನ್ನು ಈ ಬೇನಾಮಿ ಹೆಸರು ನನ್ನ ಹೆಸರನ್ನ ಹೇಳ್ತಾರೆ. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತೇನೆ, ನನ್ನ ಒಂದು ಬೇನಾಮಿ ಒಂದು ಪ್ರಾಪರ್ಟಿ ಇದೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರೆ ನನ್ನ ಒಂದು ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಿರ್ವಹಿತವನ್ನು ಬಿಡ್ತೀನಿ. ನನಗೆ ರಾಜಕೀಯ ಅವಶ್ಯಕತೆ ಇಲ್ಲ. ನಾನು ಆ ರೀತಿ ಬಂದವನಲ್ಲ. ಚಾಲೆಂಜ್, ನಾನು ಸವಾಲನ್ನು ಸ್ವೀಕಾರ ಮಾಡ್ತೀನಿ. ನಾನು ಅದಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಹೇಳಿದ್ದೇನೆ, ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನಿಮ್ಮ ಸದಸ್ಯರು ಏನಿದ್ದೀರಿ ಎಲ್ಲರೂ ಬಂದುಬಿಡಿ, ನಿಮ್ಮ ನಾಯಕರು, ನಾನು ಒಬ್ಬನೇ ನಿಮ್ಮನ್ನು ಎದುರಿಸ್ತೀನಿ ಅಂತೇಳಿ, ನನಗೆ ಆ ಶಕ್ತಿ ಇದೆ ಅಂತೇಳಿ. ಅದರಿಂದ ಹಲವಾರು ಇನ್ನು ಮುಂದಿನ ನಮ್ಮ ಹೋರಾಟ, ಈ ರಾಜ್ಯ ಉಳಿಬೇಕು. ಈ ರಾಜ್ಯ ಉಳಿಯತಕ್ಕಂಥ ಹಿನ್ನೆಲೆಯಲ್ಲಿ ಈ ರಾಜ್ಯದ ಅಕ್ರಮಗಳೇನಿದೆ, ಇಂಥ ಒಬ್ಬ ಮುಖ್ಯಮಂತ್ರಿ ಜಾತಿ ಹೆಸರಿನಲ್ಲೋ ಮತ್ತಿನ್ಯಾವುದೋ ಹೆಸರಿನಲ್ಲಿ ರಕ್ಷಣೆ ಪಡೀತಕ್ಕಂಥದ್ದಕ್ಕೆ ನಾವು ಮೌನಿಗೆ ಒಳಗಾಗಕ್ಕಾಗಲ್ಲ. ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಮ್ಮೆಲ್ಲರ ಬೆಂಬಲ ಕೊಡೋಣ. ಒಳ್ಳೆ ಕೆಲಸ ಮಾಡಿದ್ರೆ, ಜನೋಪಯೋಗಿ ಕೆಲಸ ಮಾಡಿದ್ರೆ, ಇಲ್ಲ ರಾಜ್ಯದಲ್ಲಿ ಅಧಿಕಾರದ ಮದದಿಂದ ಒಂದು ಕಡೆ ಒಳ್ಳೆ ರೀತಿಯ ಭಾಷಣ ಮಾಡೋದು, ಇನ್ನೊಂದು ಕಡೆ ರಾಜ್ಯದಲ್ಲಿ ಅಕ್ರಮಗಳ ಮುಖಾಂತರ ಯಾವ ರೀತಿ ಇವ್ರ ನಡವಳಿಕೆಗಳು ನಡೀತಾ ಇದೆ, ದಾಖಲೇಟ್ ಮಾತಾಡ್ತೀನಿ, ಸುಮ್ಮನೆ ಸಂತೆ ಭಾಷಣ ಮಾಡಲ್ಲ ನಾನು. ಎಲ್ಲ ವಿಷಯಗಳು ನನ್ನ ಹತ್ರ ಏನಿದೆ ಅದನ್ನು ಇವತ್ತು ಪ್ರಮುಖವಾಗಿ ಮೊದಲನೇ ಆದ್ಯತೆ ಈಗ ನೈಸ್ ರಸ್ತೆ ಏನೇನು ನಡೆಸಿದ್ದಾರೆ ಕಳೆದ 28 ವರ್ಷ 30 ವರ್ಷ ಅವರು ಆ ಯೋಜನೆ ಸಂಪೂರ್ಣ ಮಾಡಿ 30 ವರ್ಷದಲ್ಲಿ ಟೋಲ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಅದು ಕೊಡಬೇಕಾಗಿತ್ತು. ಇನ್ನೊಂದು ಸಭೆ ಕರೀರಿ, ಅವ್ರ ಜೊತೆನೂ ಒಂದು ಸಭೆ ಮಾಡೋಣ. ಶೇರಿಂಗ್ ಅಂಡ್ ಕೇರಿಂಗ್. ನೀವು ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ಬೋದು ಇದಕ್ಕೆ ವ್ಯಾಖ್ಯಾನ. ಅದನ್ನ ಅವರೇ ಹೇಳಿರೋದಲ್ವಾ, ಶೇರಿಂಗ್ ಅಂಡ್ ಕೇರಿಂಗ್. ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಪದ ಮರ್ತಿಬಿಟ್ಟೆ. ನನಗೆ ಯಾವಾಗ ಹೇಳ್ತಿರ್ತಾರಲ್ಲ ಶೇರಿಂಗ್ ಅಂಡ್ ಕೇರಿಂಗ್. ಅದರಿಂದ ದಯವಿಟ್ಟು ನಮ್ಮ ಯುವಕರು ಎದ್ದೇಳಬೇಕು. ನೀವು ಎದ್ದೇಳದೇ ಇದ್ರೆ ನಮ್ಮ ರಾಜ್ಯ ಬಹುಶಃ ಕರ್ನಾಟಕ ಈಗೇನು ಮೊನ್ನೆ ಹೈಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ, ಫೈಂಡಿಂಗ್ ಕೊಟ್ಟಿದ್ದಾರೆ, ಒಂದು ಅಬ್ಸರ್ವೇಷನ್. ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದು, ಹಗರಣ ಅಂತಕ್ಕಂಥದ್ದು ಸರ್ಕಾರ ನ್ಯಾಯಮೂರ್ತಿಗಳು ಹೇಳಿರೋದು. ಅದು ಹೇಳಿದ ಮೇಲೆ ಈ ಸರ್ಕಾರ ತೆಗೆದುಕೊಂಡಂಥ ಕ್ರಮ ಏನು ಹೇಳಬೇಕಾರ ನಾಡಿನ ಜನತೆಗೆ. ಇಲ್ಲ ನಮ್ಮಲ್ಲಿ ಏನು ಸ್ಕ್ಯಾಮ್ ಆಗಿಲ್ಲ ಅನ್ನೋದನ್ನಾದ್ರೂ ಜನತೆ ಮುಂದೆ ಇಡಬೇಕಲ್ಲ. ಯಾತಕ್ಕೆ ಇವತ್ತು ನ್ಯಾಯಾಲಯದಲ್ಲಿ ಆ ರೀತಿ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ? ಅದರಿಂದ ನಮ್ಮ ಯುವಕರು ನೀವು ಎಚ್ಚೆತ್ಕೋಬೇಕು. ಯಾಕೆಂದರೆ JP ಅವ್ರ ಮೂವ್ಮೆಂಟ್, ಈ ಭವನ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಭವನ ಇದು. ಕೋರ್ಟು ಏನು ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ನಮಗೆ ಬುದ್ಧಿ ಹೇಳೋದಿರಲಿ. ಪ್ರಿಯಾಂಕಾ ಖರ್ಗೆ ಹೇಳ್ತೀನಿ, ಕೋರ್ಟ್ ಹೇಳಿರ್ತಕ್ಕಂಥದ್ದು ಯಾವ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಇದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಯಾವುದನ್ನು ಜಾರಿಗೆ ತರದೆ ಇವತ್ತು ಇಲ್ಲೀಗಲ್ ಆಗಿ ಹಣವನ್ನು ಟೋಲ್ ಗೇಟ್ನಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಏನು? ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ, ಇಲ್ಲೀಗಲ್ ಆಗಿ ಇವತ್ತು ಕೆಲಸ ಮಾಡಕ್ಕೆ ಬಿಟ್ಟಿದ್ದೀರ, ವಸೂಲಿ ಮಾಡಲಿಕ್ಕೆ ಯಾತಕ್ಕೆ ಸರ್ಕಾರ ಇಟ್ಕೊಂಡಿದ್ದೀರಿ? ಆಗಿದ್ರೆ ಕೋರ್ಟ್ ಹೇಳಿರ್ತಕ್ಕಂಥ ಅಬ್ಸರ್ವೇಷನ್ ಅದು ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಇವತ್ತು ಜನತೆಯಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ಅಕ್ರಮ ಅಂತಕ್ಕಂಥದ್ದನ್ನ ಅಬ್ಸರ್ವೇಷನ್ ಕೊಟ್ಟಿಲ್ಲ ಅವರಲ್ಲಿ. ಕರ್ನಾಟಕ ರಾಜ್ಯದ ಇತಿಹಾಸದ ದೊಡ್ಡ ಹಗರಣ ಅಂತಕ್ಕಂಥದ್ದನ್ನ ಯಾಕೆ ಹೇಳಿದ್ದಾರೆ? ಸ್ಕ್ಯಾಮ್ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ? ಅದಕ್ಕೆ ನೀವು ಗೃಹ ಸಚಿವರಾಗಿ ನಿಮ್ಮ ಆಕ್ಷನ್ ಕೋರ್ಟ್ ಕೊಟ್ಟಿರೋದು ಇವ್ರಿಗೇನೆ, ಇವ್ರಿಗೆ ಮುಖ್ಯಮಂಗಳಾರತಿ ಮಾಡಿದ್ದಾರೆ. ಏನು ಈ ಸರ್ಕಾರ ಯಾರಿಗೆ ನಡೀತಾ ಇದೆ ಸರ್ಕಾರ ಅಂತ ಕೇಳಿದ್ದಾರೆ. ಒಂದು ಸರ್ಕಾರ ನಡೆಸಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ದುಡ್ಡು ಮಾಡಲಿಕ್ಕಲ್ಲ, ಸರ್ಕಾರ ನಡೆಯೋದು ಈ ರಾಜ್ಯದ ಆರೋಗ್ಯ ಕೊಟ್ಟು ಜನತೆ ರಕ್ಷಣೆ ಮಾಡಲಿಕ್ಕೆ. ಯಾಕೆ ಗೊತ್ತಿಲ್ವಂತ ಅವರಿಗೆ ಏನಿದೆ ಅಂತೇಳಿ? ಎಷ್ಟು ದಿವಸ ಬೇಕು? ನಿಮ್ಮ ಕಾನೂನು ತಜ್ಞರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕು ನಿಮಗೆ? ಅಲ್ಲೇ 1 ತಿಂಗಳಾಯಿತು. ಎಲ್ಲೋ ಹೋಗ್ರಿ ನಿಮ್ಮ ಕಾನೂನು ತಜ್ಞರುಗಳು? ಎಷ್ಟು ಮೀಟಿಂಗ್ ಮಾಡಿದ್ದೀರಿ? ಇಲ್ಲಿ ಕುತ್ಕೊಂಡ್ಬಿಟ್ಟು ಮೈಕ್ ಇಟ್ಕೊಂಡ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಭಾಷಣ ಮಾಡೋದಲ್ಲ. ಇದಂತೂ RSS ಅಕೌಂಟ್ ಕೇಳ್ತೀಯಲ್ಲಪ್ಪ, RSS ಅಕೌಂಟು. ಈ ಅಕೌಂಟ್ ಯಾರು ಕೇಳೋದು? ಹಗಲು ದರೋಡೆ ಮಾಡ್ತಾ ಇದ್ದಾರಲ್ಲ ಯಾರು? ಅವರು ಜಡ್ಜ ಅವರು
ಅವ್ರೇನು ತನಿಖೆ ಮಾಡಿದ್ರು? ಅವ್ರಿಗೆ ಗೊತ್ತಿರೋದು ಅಪ್ಪಯ್ಯ ನಾನು ಆನೆ ಕೊಟ್ಟಿದ್ದು ನೀವು 7 ಯಾಕೆ ಮಾಡಿದ್ದೀರಿ ಅಂತ.